ಇವತ್ತೇನೋ 5 ಹಳ್ಳಿಗಳನ್ನು ಪಟ್ಟಣ ಪಂಚಾಯತಿಗೆ ಸೇರಿಸ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಆ ತೀರ್ಮಾನದ ವಿರುದ್ಧ ಆ ಹಳ್ಳಿಯ ತಂದೆ ತಾಯಂದಿರ ಒಂದು ಹೋರಾಟ ಏನಿದೆ ಅದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಪ್ರತಿಷ್ಠೆಯ ಪ್ರಶ್ನೆ ಅಲ್ಲ, ಜನಾಭಿಪ್ರಾಯಕ್ಕೆ ತಲೆಬಾಗಬೇಕು. ಇವತ್ತು ಗೆಜ್ಜಲಗೆರೆ ಗ್ರಾಮ ಇರ್ಬೋದು, ಇನ್ನೂ ಹಲವಾರು ಸಂಖ್ಯಾನಹಳ್ಳಿ ಅಂತ ಯಾವುದೋ ಇನ್ನೊಂದು ಊರು, ಹೀಗೆ 5 ಊರುಗಳೇನಿದೆ, ಗೊರವನಹಳ್ಳಿ, ಚಾಮನಹಳ್ಳಿ, ಸೋಮನಹಳ್ಳಿ, ಈ ಊರುಗಳು ಈಗಾಗಲೇ ಅಭಿವೃದ್ಧಿಯನ್ನು ಕಂಡಿದ್ದಾವೆ ಪಂಚಾಯತಿ ಮಟ್ಟದಲ್ಲೇ. ಇಲ್ಲಿ ಪಂಚಾಯತಿ ಉತ್ತಮವಾದ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಏಕಾಏಕಿ ಇದನ್ನು ನಗರಸಭೆಗೆ ಸೇರಿಸ್ತಕ್ಕಂಥ ಒಂದು ತೀರ್ಮಾನ ಏನು ಮಾಡಿದ್ದಾರೆ. ಈಗಾಗಲೇ ನಗರಸಭೆಯಲ್ಲಿ 150 ಸಿಬ್ಬಂದಿಗಳ ಕೊರತೆ ಇರತಕ್ಕಂಥದ್ದು, 150 ಸಿಬ್ಬಂದಿಗಳ ಕೊರತೆ ನಗರಸಭೆಯಲ್ಲಿ. ಇನ್ನೂ ಹಲವಾರು ರೀತಿಯ ನ್ಯೂನತೆಗಳು, ಹಲವಾರು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಂಬಳನೇ ಕೊಡೋದಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಗರಸಭೆಯಲ್ಲಿದೆ. ಇಂಥ ಪರಿಸ್ಥಿತಿನಲ್ಲಿ ಈ ಹಳ್ಳಿಗಳನ್ನು ಸೇರಿಸ್ಲಿಕ್ಕೆ ಕಾರಣ ಏನು? ಇವತ್ತು 69ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ರೈತರ ಚಳವಳಿ ಏನಿದೆ, ಗ್ರಾಮದ ತಂದೆ ತಾಯಂದಿರು ಹೆಣ್ಣು ಮಕ್ಕಳಾದಿಯಾಗಿ, ಇದಕ್ಕೆ ಗೌರವ ಕೊಡಬೇಕಾದಂಥದ್ದು ಯಾವುದೇ ಚುನಾಯಿತ ಸರ್ಕಾರದ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಇವತ್ತು ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿ ಇವತ್ತು ನನ್ನ ಜವಾಬ್ದಾರಿ ನಿರ್ವಹಿಸಬೇಕಾದ್ರೆ ಇಲ್ಲಿಯ ಜನರ ಅಭಿಪ್ರಾಯಕ್ಕೆ ನಾನು ತಲೆಬಾಗಲೇಬೇಕು. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ. ಇವತ್ತು ನೀವೇನೇ ತೀರ್ಮಾನಗಳು, ಯಾಕೆಂದರೆ ತೀರ್ಮಾನಗಳನ್ನು ಮಾಡಬೇಕಾದ್ರೆ ಪ್ರಾರಂಭಿಕ ಹಂತದಲ್ಲಿ ಪಂಚಾಯಿತಿಯ ಅಧ್ಯಕ್ಷರು ನಮಗೆ ಅವಶ್ಯಕತೆ ಇಲ್ಲ ಅಂತ ಪತ್ರ ಕೊಟ್ಟಿದ್ದಾರೆ. ನಂತರ ಅವರ ಮೇಲೆ ಒತ್ತಡಗಳಾಕಿ ಇನ್ನೊಂದು ಪತ್ರ ಅವರಿಂದ ತಗೊಂಡಿದ್ದಾರೆ. ಇಲ್ಲಿ ಜನಸಾಮಾನ್ಯರ ಜೊತೆ ಅವರ ಭಾವನೆಗಳು ಏನು ಅಂತಕ್ಕಂಥದ್ದನ್ನು ಸರಿಯಾದ ರೀತಿಯಲ್ಲಿ ಇವತ್ತು ಅವರಿಂದ ಮಾಹಿತಿಗಳನ್ನು ಪಡೆದಿದೆ. ಏಕಾಏಕಿ ಯಾರೋ ಒಬ್ಬ ವ್ಯಕ್ತಿಯನ್ನು ಮೆಚ್ಚಿಸಲಿಕ್ಕೆ ಇವತ್ತು ಈ ರೀತಿಯ ತೀರ್ಮಾನ ಏನಿದೆ, ಅದರ ಹಿನ್ನೆಲೆಯಲ್ಲಿ ಜನಾಕ್ರೋಶ ಏನಿದೆ, ಅವರ ಪರವಾಗಿ ನಾನಿವತ್ತು ಧ್ವನಿಯಾಗಬೇಕಾದದ್ದು ನನ್ನ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ಈ ಹಳ್ಳಿಗಳ ಜನರ ಭಾವನೆ ಏನಿದೆ, ಸ್ಪಂದಿಸಬೇಕಾದದ್ದು ನನ್ನ ಕರ್ತವ್ಯ. ಅದನ್ನು ಮುಂದುವರಿಸ್ತೀನಿ. ಜನರ ಭಾವನೆಗೆ ಯಾಕೆ ಸರ್ ಪ್ರತಿಷ್ಠೆ, ಯಾಕೆ ಇಷ್ಟೊಂದು ಇದನ್ನು ಅವ್ರನ್ನೇ ಕೇಳಬೇಕು ನೀವು. ಯಾಕೆ ಪ್ರತಿಷ್ಠೆ? ಇದು ಪ್ರತಿಷ್ಠೆನೇ ದುರಹಂಕಾರ. ಜನಗಳ ಬಗ್ಗೆ ಇರ್ತಕ್ಕಂಥ ಯಾವುದೇ ರೀತಿ ಭಯ ಭೀತಿ ಇಲ್ಲದೆ ಇರೋದೇನಿದೆ, ಯಾರನ್ನ ಬೇಕಾದರೂ ನಾವು ಕೊಂಡ್ಕೋಬೋದು ಅಂತಕ್ಕಂಥ ಭಾವನೆಗಳೇನಿದ್ದಾರೆ, ಅದಕ್ಕೆ ತಕ್ಕಪಾಠ ಕಲಿಸ್ತಕ್ಕಂಥ ಒಂದು ವಾತಾವರಣ ಅವರೇ ನಿರ್ಮಾಣ ಮಾಡ್ಕೊತಿದ್ದಾರೆ. ಅದಕ್ಕೆ ಧೂಳಿಪಟನೂ ಆಗ್ಬೋದು. ಯಾವುದು ಯಾಕೆ ನಾವು ಇಲ್ಲಿವರೆಗೆ ಯಾರಾದರೂ ರಾಜಕಾರಣಿಗಳು ಬಂದಿದ್ವ? ಇಲ್ಲಿ ರೈತರ ಹೋರಾಟ ನಡೀತಾ ಇದೆ. ಇಲ್ಲಿ ಜನಾಭಿಪ್ರಾಯ ಕೇಳಿ, ನೀವೇ ಕೇಳಿ ಜನಾಭಿಪ್ರಾಯ, ನಮ್ಮನ್ನು ಬೇಡ. ಇದು ರಾಜಕೀಯದ ಪ್ರೇರಿತವಾದಂಥ ಧರಣಿ ಇದ್ದರೆ ಪ್ರತಿ ಮನೆಗೆ ಹೋಗಿ ನೀವೇ ಒಂದು ಸರ್ವೆ ಮಾಡಿಬಿಡಿ, ಜನಾಭಿಪ್ರಾಯ ಏನಿದೆ ಅಂತೇಳಿ ಅದೊಂದು ರಿಪೋರ್ಟ್ ಕೊಡಿ ಸರ್ಕಾರಕ್ಕೆ. ಇದು ಜನಾಭಿಪ್ರಾಯ, ರಾಜಕೀಯ ಪ್ರೇರಿತ ಅಲ್ಲ, ಆ ಜನರ ಭಾವನೆ ಅಂತಕ್ಕಂಥದ್ದು ನೀವೇ ಒಂದು ರಿಪೋರ್ಟ್ ಕೊಡೋದು ಸೂಕ್ತ. ಇಷ್ಟು ವಿರೋಧ ಇದ್ರು ಲೆಕ್ಕಿಸ್ತೆ ಏನು ಸಾಧನೆ ಮಾಡಿಕೊಟ್ಟಿದ್ದಾರೆ ಅವರು? ಎಲ್ಲ ನಾವು ಸಾಧನೆ ಮಾಡ್ಬೋದು, ದುಡ್ಡಿನಲ್ಲಿ ಜನಗಳು ಕೊಂಡ್ಕೋಬೋದು ಅನ್ನೋ ಭಾವನೆ ಇದೆ. ಅದಕ್ಕೆ ಮುಂದೆ ಉತ್ತರ ಸಿಗುತ್ತೆ. ಯಾರು ಕೊಟ್ಟವ್ರೆ? ಯಾರು ಕೊಟ್ಟವ್ರೆ? ಯಾರು ಕೊಡೋರು? ಕೊಡೋರು ಯಾರು? ಯಾರಿಗೆ ಬರ್ದವ್ರೆ? MB ಪಾಟೀಲ್ ಅಲ್ಲ ಕೊಡೋದು, ಶಾಸಕರೆಲ್ಲ ಕೊಡೋದು. ಯಾವ KDB ಅಂತಕ್ಕಂಥ ಸಂಸ್ಥೆ ಇಟ್ಕೊಂಡವ್ರೆ, ಆ KDB ಸಂಸ್ಥೆ ಮುಖಾಂತರ ಅದನ್ನು ಅಕ್ವೈರ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಕೊಡಬೇಕು. ಯಾವುದೋ ಬಾರೆ ಮೇಲೆ ಕೊಟ್ಬಿಟ್ಟು ನೀನು ಮಾಡು ಅಂದರೆ ಯಾರು ಬರ್ತಾರೆ? ಸಚಿವರ ಪತ್ರಕ್ಕೆ ಬೆಲೆ ಇಲ್ವಾ ಸರ್? ಅವ್ರನ್ನ ಕೇಳಿ ಈ ಸರ್ಕಾರದಲ್ಲಿ ಏನಿದೆ ಅಂತ ಹೇಳಿ. ಇಷ್ಟು ವರ್ಷ MB ಪಾಟೀಲ್ ಈಗಾಗಲೇ 2.5 ವರ್ಷ ಮಂತ್ರಿಯಾಗಿ ಕೆಲಸ ಮಾಡೋರಲ್ಲ. ಬಸರಾಳ ಹತ್ರ ಏನೋ ಜಮೀನು 100 ಎಕರೆ ಅಂತ ಹೇಳಿ ಬಾಯಲ್ಲಿ ಹೇಳ್ಬಿಟ್ರೆ ಆಯಿತಾ? ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರು? ಏನು ಮಾಡಿದಾರಲ್ಲಿ? ಇಲ್ಲಿ ನಾನು ಪದೇ ಈ ವಿಷಯದಲ್ಲಿ ಇವರ ರಾಜಕೀಯಕ್ಕೆ ನಾನು ಕೆಳಮಟ್ಟಕ್ಕೆ ಇಳಿಯಲ್ಲ. ನಾನೀಗಾಗಲೇ ಯಾವೊಂದು ಕಾರ್ಖಾನೆಯನ್ನು ನನ್ನ ಇಲಾಖೆಯಿಂದನೇ ತರ್ತಕ್ಕಂಥ ನಿರ್ಧಾರ ಮಾಡಿದೆ. ಕೇಂದ್ರದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳನ್ನು ಕನ್ವಿನ್ಸ್ ಮಾಡಿದ್ದೇನೆ. ಮುಖ್ಯಮಂತ್ರಿ ಪತ್ರ ಬರೆದಿದ್ದೇನೆ, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಕೊಡಿ. ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ನಾನು ನಾಳೆ ಬೆಳಗ್ಗೆ ಫೌಂಡೇಶನ್ ಹಾಕ್ತೀನಿ. ಎರಡು ಜಾಗ ಗುರುತು ಮಾಡಿಕೊಟ್ಟಿದ್ದಾರೆ ಸರ್, ನಿಮಗೆ ಯಾವ್ದು ಸೂಕ್ತ ಅಂತಂದರೆ ಅದನ್ನು ಡೆವಲಪ್ ಮಾಡಿಕೊಡ್ತೀವಿ. ನಾನು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಸ್ಥಳ ಪರಿಶೀಲನೆ ಮಾಡಿ, ಅವ್ರ ಸರ್ಕಾರ ಏನು ಹೇಳ್ತಾರೆ ಸ್ಥಳ ಪರಿಶೀಲನೆ ಮಾಡಿ ಅದರಲ್ಲಿ ಫೀಸಿಬಿಲಿಟಿ ಇದೆ ಅಂದರೆ ಮುಂದುವರಿರಿ ಅಂತ ಹೇಳಿದ್ದೀನಿ. ಅವ್ರು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಕರೆದವ್ರಿಗೆ ಜಾಗ ತೋರಿಸ್ಕೊಳ್ಳಿ, ಅವ್ರಿಗೆ ಫೀಸಿಬಿಲಿಟಿ ಇದೆ ಅಂದರೆ ಅವ್ರು ಮಾಡ್ತಾರೆ. ಇಲ್ಲೇ ಬೇರೆ ಜಾಗ ಕೊಡಲಿ.
ಅಲ್ಲ 2 ಜಾಗ ಗುರುತು ಮಾಡಿದೀವಿ ಬರೀ ಯಾಕೆ ಪದೇ ಪದೇ ಯಾಕ್ರಿ ಮಾತಾಡ್ತೀರಿ? 2 ಜಾಗ ಅವ್ರು ಗುರುತಿಸ್ಬಿಟ್ಟು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರಬೇಕಲ್ಲ. ಅಲ್ಲ ಜಾಗ ಬಂದು ನೋಡಿ ಫಸ್ಟ್ ಅಂತ ಸರ್. ಯಾರು ನಾನು ನೋಡೋದಲ್ಲ, ನಾನು ನೋಡ್ತೀನ, ಅವ್ರು ಬಂದು ನೋಡ್ತಾರೆ, ಅದು ಅವ್ರು ಮಾಡ್ಬೇಕು. ನಾನು ಬರೋದು ನಾ ಈಗ ಎಲ್ಲದಕ್ಕೂ ಮಂತ್ರಿ ಹೋಯ್ತಾರ ನೋಡಕ್ಕೆ? ಯಾರು ಯಾರು ಕಂಪ್ನಿ ಮುಖ್ಯಮಂತ್ರಿಗೇನೆ ಪತ್ರ ಬರೆದು ಜಾಗ ಕೊಡಿ ಅಂತ ಹೇಳಿ ಯಾರಿಗೆ? ನಿಮ್ಮ ಇದು ಇಂಡಸ್ಟ್ರೀಸ್ ಮಿನಿಸ್ಟ್ರಿಗೆ ಮುಖ್ಯಮಂತ್ರಿಗೆ ಬರೆದ ಮೇಲೆ ಏನೈತೆ ಅಲ್ಲಿ? ಯಾವ ಸಿಂಗಲ್ ವಿಂಡೋಗೆ ಬರೀಬೇಕು? ಜಾಗ ನೀವು ಜಾಗ ತೋರಿಸ್ರಿ. ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳೋದು, ಅವ್ರು ಯಾರೋ ಮಾತಾಡಿದಾಗ ನೀವು ಮಾತಾಡಬೇಡಿ. ಇದಕ್ಕೆ ಒಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ಹಿನ್ನೆಲೆಯಲ್ಲಿ ಬಂದರೆ ಇವತ್ತು ಕಾರ್ಖಾನೆ ಬೇಕು, ಇಲ್ಲ ರಾಜಕೀಯ ಮಾಡಬೇಕು, ಇದು ನಾನು ಕೇಳ್ತೀನಿ. ನಿಮಗೆ ರಾಜಕೀಯಕ್ಕೆ ಸೀಮಿತವಾಗಿದ್ದರೆ ರಾಜಕೀಯ ಮಾಡಿ, ಕಾರ್ಖಾನೆ ಬೇಕು ಅಂದರೆ ಪ್ರಾಮಾಣಿಕವಾಗಿ ನಡ್ಕೊಳ್ಳಿ ಅಷ್ಟೇ.